ಸಾಕಾಯ್ತಪ್ಪ ಇದು. ನಮಸ್ತೆ ಮೇಡಮ್. ನಮಸ್ತೆ ಮಾಡೋರ್ಗೆಲ್ಲ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಅದಕ್ಕೆ ಅವಾಗ ಹೋಗಿ ನೀನು ಸಾಯಂಕಾಲ ಹೋಗಿ ತರಬೇಕು ಏನಾರ. ನಾ ಏನ್ ಮಾಡಿ ಇದ್ರ ಬದಲು ದಿನಸಿ ಶಾಪಿಂಗ್ ವ್ಲಾಗ್ ಅಂತ ಮಾಡಿದ್ರೆ ಚೆನ್ನಾಗಿರೋದು ಗೈಸ್. ತಲೆನೋವು ಬಂತು ನಮ್ಗೆ. ಗುರು ಒಂದು ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಗ್ರೀನ್ ಆಪಲ್ ತಗೊಂಡು ನಾನು ತಪ್ಪು ಮಾಡ್ಬಿಟ್ಟೆ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಒಂದು ಸ್ಪೆಷಲ್ ಲಾಗ್ ಜೊತೆ ಬಂದಿದ್ದೀವಿ. ಸೊ ಆಲ್ರೆಡಿ ನೀವು ತಮ್ಮನೇನ ನೋಡಿರ್ತೀರಾ ಏನಂತ. ಸೊ ಇವಾಗ ನಾವು ಆಚೆ ಹೋಗ್ಬೇಕು. ಏನಕ್ಕೆ ಅಂತ ಅಂದರೆ ಪರ್ಚೇಸ್ ಮಾಡೋಕ್ಕೆ. ಎಸ್, ಪರ್ಚೇಸ್ ಮಾಡೋಕ್ಕೆ ಕಲರ್ ಚಾಲೆಂಜ್ ಅಂತ. ಆ್ಯಕ್ಚುಲಿ ತುಂಬ ಜನ ಮೆಸೇಜ್ ಮಾಡಿದ್ರಿ ಕಲರ್ ಚಾಲೆಂಜ್ ಮಾಡಿ ಅಂತ. ಸೊ ಯೂಶಲಿ ಅದು ಟ್ರೆಂಡ್ ಇದೆ ಅಲ್ವಾ, ಕಲರ್ ಚಾಲೆಂಜ್ ಅಂತ. ಅದಕ್ಕೆ ನನ್ಗೇನಪ್ಪ ಕ್ಯೂರಿಯಾಸಿಟಿ, ನೀನ್ ತಗೋ ಬರ್ತಾನೆ ನಂಗೆ ಅನ್ನೋದೇ ನನಗೆ ಕ್ಯೂರಿಯಾಸಿಟಿ. ಇಲ್ಲ ನಾನು ಆಕ್ಚುಲಿ ಕಲರ್ ಚಾಲೆಂಜ್ ಏನ್ ಕಲರ್ ಚಾಲೆಂಜು ಆ ಕಾನ್ಸೆಪ್ಟೇ ಅರ್ಥ ಆಗಿರ್ಲಿಲ್ಲ ನಂಗೆ. ಆಮೇಲೆ ಇವಳು ಎಕ್ಸ್ಪ್ಲೈನ್ ಮಾಡೋದು ಹಿಂಗೆ ಅಂತ. ನಾನು ಹೇಳ್ತಾನೆ ಇದ್ದೆ ಮಾಡ ಅಂತ. ಸಾಹೇಬ್ರು ರೆಡಿ ಇರ್ಲಿಲ್ಲ, ಏನು ಅಂತಾನೆ ಗೊತ್ತಿಲ್ಲ. ಸೊ ಇವಾಗ ನಾವು ರೆಡಿ ಇದ್ದೀವಿ. ಇವಾಗ ಕಲರ್ ಚೂಸ್ ಮಾಡಿದಾಳೆ ಆಲ್ರೆಡಿ. ಸೊ ಆ ಕಲರ್ ತಕ್ಕಂತೆ ನಾನೇನ್ ತರ್ತೀನಿ, ಇವಳು ಏನ್ ತರ್ತಾಳೆ, ಎರಡು ಹೆಂಗಿರುತ್ತೆ ಅನ್ನೋ ಆ ಫನ್ ಇದೆಯಲ್ಲ. ಸೊ ಇದೇ ಚಾಲೆಂಜು. ಸೊ ನೋಡೋಣ, ನಾನು ಆದಷ್ಟು ಯಾವ ತರ ತರ್ತೀನಿ ಅನ್ನೋದೇ ನನಗೆ. ಬಜೆಟ್ ಅದು ಇದು ಅಂತ ಏನೂ ಇಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಕಲರ್ ಚಾಲೆಂಜ್ ಅಂತ ಮಾಡ್ತಾ ಇರೋದು. ಸೊ ಇದೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಪ್ಪಾ ಅಂತಂದ್ರೆ ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೊ. ಕಲರು ಹೌದು. ಇವಾಗ ಫಾರ್ ಎಕ್ಸಾಂಪಲ್ ಬ್ರೌನ್ ಕಲರ್ ಅಂತ ಇರುತ್ತೆ ಗೈಸ್. ಬ್ರೌನ್ ಕಲರ್ ಅಂತ ಇದ್ರೆ ಇವಾಗ ಏನದು ಡೈರಿ ಮಿಲ್ಕ್ ಚಾಕ್ಲೇಟ್ ಮೇಲ್ಗಡೆ ಬ್ಲೂ ಕಲರ್ ಇರುತ್ತೆ, ಒಳಗಡೆ ಬ್ರೌನ್ ಇರುತ್ತೆ. ಒಳಗಡೆ ಏನಿರುತ್ತೆ ಕಲರ್ ಅದು ಇಂಪಾರ್ಟೆಂಟ್ ಆಗುತ್ತೆ, ಮೇಲ್ಗಡೆ ಇರೋ ಕಲರ್ ಇಂಪಾರ್ಟೆಂಟ್ ಆಗಲ್ಲ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ವಿಸಿಬಲ್ ಕಾಣೋದೇ ಇಂಪಾರ್ಟೆಂಟ್. ಇಲ್ಲ, ಈಗ ಫಾರ್ ಎಕ್ಸಾಂಪಲ್ ಏನದು ಗ್ರೀನ್ ಅಂತ ಇರುತ್ತೆ, ಹಂಗಂತ ನೀನು ವಾಟರ್ ಮೆಲನ್ ತಂದ್ಬಿಟ್ಟು ಕಟ್ ಮಾಡಿದ್ರೆ ರೆಡ್ ಇರಲ್ವಾ? ಅದು ರೆಡ್ ಇಂಪಾರ್ಟೆಂಟ್. ಒಳಗಡೆ ಮ್ಯಾಟರ್ ಆಗಲ್ಲ. ಈಗ ಆಪಲ್ ರೆಡ್ ಇರುತ್ತೆ, ಒಳಗಡೆ ವೈಟ್ ಇರಲ್ವಾ? ಹಂಗಾದ್ರೆ ವೈಟ್ ಅಂದ್ಬಿಟ್ಟು ಆಪಲ್ ತಗೊಂಡ್ ಬಂದ್ಬಿಡ್ತೀಯಾ? ಸುಮ್ಮನೆ ಕನ್ಫ್ಯೂಷನ್ ಮಾಡ್ಬೇಡ ನೀನು. ಗೇಮ್ನೇ ಕನ್ಫ್ಯೂಷನ್ ಮಾಡ್ತಾ ಇದೀಯ ನೀನು. ಒಳಗಡೆ ಇರೋದು ಇಂಪಾರ್ಟೆಂಟ್ ಅಂತ ಅಂದ್ರೆ ಹಂಗಾದ್ರೆ ಇವಾಗ ಇನ್ನೊಂದು ಚಾಕ್ಲೇಟ್ ಬರುತ್ತೆ, ಹಿಂಗ್ ಓಪನ್ ಮಾಡಿದ್ರೆ ಒಳಗಡೆ ವೈಟ್ ಇರುತ್ತೆ, ಮೇಲ್ಗಡೆ ಬ್ರೌನ್ ಇರುತ್ತೆ. ಅದಕ್ಕೇನ್ ಹೇಳ್ತಿ? ಹಾಕೊಂಡ್ಲೇ. ಸೊ ಗೈಸ್, ಮೇಲ್ಗಡೆ ವಿಸಿಬಲ್ ಆಗಿ ಏನ್ ಕಾಣುತ್ತೆ ಅದೇ ಕಲರ್. ಒಳಗಡೆ ಏನಾರ ಇರ್ಲಿ. ಇವಾಗ ಮ್ಯಾಂಗೋ ಮೇಲ್ಗಡೆ ಒಂಥರ ಇರುತ್ತೆ, ಒಳಗಡೆ ಒಂಥರ ಇರುತ್ತೆ. ಎಲ್ಲೋ ಅಂದ ತಕ್ಷಣ ಮ್ಯಾಂಗೋ ಎತ್ಕೊಂಡ್ಬಿಡ್ತೀಯಾ? ಚಾಲೆಂಜ್ ಅಂದ್ಮೇಲೆ ಕರೆಕ್ಟ್ ಆಗಿರ್ಬೇಕು. ಕಲರ್ ಏನಿರುತ್ತೆ ಅದೇ ಕಲರ್. ಓಕೆ, ಡನ್. ಆಯ್ತು ಗೈಸ್, ಯಾವ ಕಲರ್ ಆದ್ರೂ ಇರ್ಲಿ. ಹೆಂಗಂತಾನೆ ಮೊದ್ಲೇ ಅವ್ರು ಕಲರ್ ಬ್ಲೈಂಡ್ನೆಸ್ ಆಯ್ತಾ. ಯಾವ ಕಲರ್ ಗ್ರೀನ್ ಗೆ ಪರ್ಪಲ್ ಅಂತಾನೆ, ಪರ್ಪಲ್ ಗೆ ಪಿಂಕ್ ಅಂತಾನೆ. ಸುಮ್ನೆ ಡೌನ್ ಮಾಡ್ತಾಳೆ ಆಯ್ತಾ. ನೋಡೋಣ ಗೈಸ್, ನಾನು ಹೇಳೋ 10 ಕಲರ್ ಅಲ್ಲಿ ಅದೆಷ್ಟು ತರ್ತಾರೆ ಅಂತ ನೋಡೋಣ. 10 ಕಲರ್ ಡಿಸೈಡ್ ಮಾಡಿದೀವಿ. ಓಕೆನಾ? 10 ಕಲರ್ ಅಲ್ಲಿ ತರಬೇಕು. ಹೋಗ್ತಾನೆ, ನಾನೇ ಸೆಪರೇಟ್ ಹೋಗ್ತೀನಿ. ನಾನ್ ನೋಡಿ ಅದಕ್ಕೆ ಆಕ್ಚುಲಿ ಸ್ಟೋರೇಜ್ ನ ಕ್ಲಿಯರ್ ಮಾಡ್ಕೊಂಡು ಕೂತಿದ್ದೀನಿ, ನನ್ನ ಫ್ಲೋರ್ ಅಲ್ಲಿ ನಾನು ವಿಡಿಯೋ ಮಾಡ್ಬೇಕಲ್ಲ ಅಂತ ಅನ್ಬಿಟ್ಟು. ಸೊ ಇವಾಗ ಹೋಗಿ ತರುವ. ಓಕೆನಾ? ಬನ್ನಿ. ಸೊ ಗೈಸ್, ನಾನು ಇವಾಗ ಇಲ್ಲಿ ಮಾರ್ಟಿಗೆ ಬಂದಿದ್ದೀನಿ. ಸೊ ಏನೇನು ಸಿಗುತ್ತೆ ಅಂತ ನೋಡೋಣ. ಫಸ್ಟ್ ಕಲರು ರೆಡ್ಡೇ ಜಾಸ್ತಿ ವಿಸಿಬಲ್ ಆಗಿ ಕಾಣಿಸ್ತಾ ಇದೆ ಆಲ್ಮೋಸ್ಟು. ಸೊ ರೆಡ್ಡು ಮೇಲ್ಗಡೆ ಹೋಗೋಣ ಒಂದ್ಸಲ. ಮೇಲ್ಗಡೆ ಹೋಗಿ ಅಲ್ಲಿ ನೋಡೋಣ. ನಾನಂತೂ ನನಗೆ ಯಾವ್ದು ಯೂಸ್ ಆಗುತ್ತೆ ಅದು ಮಾತ್ರ ತೊಗೊಳ್ಳೋದು. ನಾವು ಆ್ಯಕ್ಚುಲಿ ಡಿ-ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಅಲ್ಲೆಲ್ಲ ಜನ ಜಿಗಿ ಅಂತ ಇರ್ತಾರೆ, ಬರೀ ಗಿಜಿ ಅಂತ ಇರ್ತಾರೆ. ಅದಕ್ಕೆ ನಾನು ಅಲ್ಲಿ ಹೋಗಲಿಲ್ಲ. ಇದು ಪೀಸ್, ಇದು ಫುಲ್ ಪೀಸ್ ಇದು. ಸೊ ಏನು ಕಾಣಿಸ್ತಾನೆ ಗೈಸ್ ಅಂದರೆ ಈ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ತಗೋಂತ ಅಂದರೆ ಫೀಲ್ ಆಯ್ತದಲ್ಲ, ಏನು ತೊಗೊಳ್ಳಿ ಅಂತ ಹಂಗೆ ಅನಿಸ್ತೀವಿ. ನೋಡೋಣ ಬನ್ನಿ. ಸೊ ಗೈಸ್, ಇಲ್ಲೊಂದು ಮಾರ್ಟ್ ಇತ್ತು. ಸೊ ಅಲ್ಲಿಗೆ ಬಂದಿದ್ದೀನಿ, ನೋಡ್ತಾ ಇದ್ದೀನಿ ಏನೆಲ್ಲ ಯೂಸ್ ಆಗುತ್ತೆ ಅಂತ. ಒಂದು ಪ್ರಾಬ್ಲಮ್ ಏನಂದರೆ ಚಿಪ್ಸು, ಬಿಸ್ಕೆಟು ಆ್ಯಂಡ್ ಯಾವುದೇ ಸ್ನ್ಯಾಕ್ಸು, ಜ್ಯೂಸು ಕುಡಿಯಲ್ಲ, ತಿನ್ನಲ್ಲ, ಆಚೆದೇನೂ ತಿನ್ನಲ್ಲ, ತಗೊಳ್ಳೋಂಗೇ ಇಲ್ಲ. ಏನು ತೊಗೊಳೋದು ಗೊತ್ತಾಗ್ತಾ ಇಲ್ಲ ಅವ್ನಿಗೆ ಯೂಸ್ ಆಗೋ ಅಂಥದ್ದು. ಸೊ ಇವಾಗ ಸದ್ಯಕ್ಕೆ ಅವ್ನು ಡಯಟಲ್ಲಿದ್ದಾನೆ. ಏನು ತೊಗೊಳೋದು ನೋಡಿಬಿಟ್ಟು ಪರ್ಚೇಸ್ ಮಾಡೋಣ. ಅದೇ ಕನ್ಫ್ಯೂಷನ್ ಆಗ್ತಾಯಿದೆ. ತಿನ್ನೋರಾದರೆ ಅಯ್ಯೋ ಪಟ ಅಂತ ಸಿಕ್ಬಿಡುತ್ತೆ, ಅವನೇನು ತಿನ್ನೋದು ಇಲ್ವಲ್ಲ. ಸೊ ಅದು ಮ್ಯಾಟರ್. ನೋಡೋಣ ಅವ್ನ ಡಯಟಿಗೆ ಏನು ಹೆಲ್ಪ್ ಆಗುತ್ತೆ ತಗೊಳ್ಳೋಣ. ಎಲ್ಲೋ ಬನಾನಾ ತೊಗೊತೀನಿ, ಇದು ಸಾಕು ಇಷ್ಟೇ.
ಬಜೆಟಲ್ಲಿ ಮಾಡ್ತಾ ಇರೋದು ಗೈಸ್. ಸೊ ಆ್ಯಂಡ್ ರೆಡ್ಡು ಟೊಮ್ಯಾಟೊ ತೊಗೊಂಡ್ಬಿಡ್ತೀನಿ ಒಂದೆರಡು. ಸೊ ಆರೆಂಜ್ ತೊಗೊಂಡ್ಬಿಟ್ರೆ ಒಂದು ಗ್ರೀನ್ ಆ್ಯಪಲ್ ತೊಗೊಂಡ್ಬಿಟ್ರೆ. ಏನೇನೋ ಇದೆ ಕಲರ್ಫುಲ್ಲಾಗಿ, ಏನು ಯೂಸ್ ಇಲ್ಲ ಆದರೆ ಅವನೇನು ತಿನ್ನಲ್ಲ. ಗೈಸ್ ಸೀರಿಯಸ್ಲಿ ಗೊತ್ತಾಗ್ತದೆ ನನಗೆ, ಇನ್ನೂ ಏನು ತಗೊಂಡೇ ಇಲ್ಲ ನಾವು. ಚಿಪ್ಸ್ ತಿನ್ನಲ್ಲ, ಚಾಕ್ಲೇಟ್ ತಿನ್ನಲ್ಲ, ಬಿಸ್ಕೆಟ್ ತಿನ್ನಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀವಿ. ಇವಾಗ ಏನು ತಗೊಳ್ಳೋದು ಅಂತ ಗೊತ್ತಾಗ್ತಾಯಿಲ್ಲ. ಗೈಸ್ ಬ್ಲೂಗೆ ಈ ಪನ್ನೀರ್ ತೊಗೊಂಡಿದ್ದೀನಿ. ಅವನೇ ಹೇಳಿದ್ನಲ್ಲ ಹೇಗಾದರೂ ಇರ್ಬೋದು ಅಂತ, ಸೊ ತೊಗೊಂಡಿದ್ದೀನಿ. ಗೈಸ್ ಇಷ್ಟು ತೊಗೊಂಡಿದ್ದೀನಿ. ಗೈಸ್ ನಾನು ಸ್ವೀಟ್ ಪೊಟ್ಯಾಟೊ ತೊಗೋತಾ ಇದ್ದೀನಿ, ಬಟ್ ಇದು ಯಾವುದು ಕಲರ್ಗೆ ಮ್ಯಾಚ್ ಆಗುತ್ತೋ ಗೊತ್ತಿಲ್ಲ. ನೋಡೋಣ, ಐ ಥಿಂಕ್ ಪರ್ಪಲ್ ಅಲ್ಲ ಗೈಸ್, ಪರ್ಪಲ್ ನೋಡೋಣ. ಗೈಸ್ ಸೀರಿಯಸ್ಲಿ ಈ ಥರ ಚಾಲೆಂಜ್ ಕೊಟ್ಟಾಗ ನನಗೆ ಅನಿಸ್ತೈತೆ ಯಾಕೆ ನಾವೆಲ್ಲನೂ ತಿನ್ನೋದು ಬಿಟ್ಬಿಟ್ಟಿದ್ದೀವಿ ಅಂತ. ಗ್ರೀನ್ ಸಿಕ್ತು, ಗ್ರೀನ್ ಸಿಕ್ಕಿದೆ, ಒಂದು ಸ್ವಲ್ಪ ಎತ್ಕೊಳ್ಳೋಣ. ಗ್ರೀನ್, ಅಯ್ಯೋ ಲೆಮನು ಸಿಕ್ತು, ಗ್ರೀನು ಬಿಡಿ. ಅಯ್ಯೋ ಇದು 1/4 kg ಗ್ರೀನ್. ಇದು ಕ್ಯಾರೆಟ್ ಯಾವ ಕಲರು? ಆರೆಂಜಾ? ಕ್ಯಾರೆಟ್ ಮತ್ತು ಅವಕಾಡೋ ಇದೆ. ಅಮೇರಿಕನ್ ಸ್ವೀಟ್ ಕಾರ್ನ್ ಆಗಲ್ಲ. 2 ಆಯಿತು. ಟೊಮೆಟೊ ಏನು ಗೈಸ್ ಇಷ್ಟೊಂದು ರೇಟ್ ಆಗಿಬಿಟ್ಟೈತೆ, 50 kg ಆಗೈತೆ. ಬಾಬಾ ಕೊತ್ತಂಬರಿ. ಬೀಟ್ರೂಟ್ ಯಾವ ಕಲರು ಬರುತ್ತಾ? ಬ್ಲ್ಯಾಕಾ? ಗೊತ್ತಿಲ್ಲ, ಬೀಟ್ರೂಟ್ ಅಂತ ತಗೊಂಡಿದ್ದು. ಎಲ್ಲ ತೊಗೊಂಡಿದ್ದೀನಿ, ಬಿಲ್ ಹಾಕ್ಸ್ತಾ ಇದ್ದೀನಿ ನೋಡ್ವಾ. ಗೈಸ್ ಅಲ್ಲೆಲ್ಲ ಬಿಲ್ ಹಾಕ್ಸಿದ್ದಾಯ್ತು, ತೊಗೊಂಡಿದ್ದಾಯ್ತು. ಏನು ಗೈಸ್ ಅಲ್ಲಿ ನಾನು ಹೋಗಿದ್ದು ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಇದ್ದಿದ್ದು. ಯಪ್ಪ, ಒಂದೇ ಒಂದು ಗ್ರೀನ್ ಆ್ಯಪಲ್ಗೆ 50 ರೂಪೀಸ್ ಹಾಕಿದ್ದಾನೆ. ಕಾಸ್ಟ್ಲಿ ಗುರು. ಅಲ್ಲಿ ಬೇಕು ಅಂತಲೇ ಹಾಕಿದ್ದಾರೆ ಆ್ಯಕ್ಚುಲಿ ಅಷ್ಟೊಂದು. ಸೊ ಇವಾಗ ನಾನು ಇನ್ನೊಂದು ಮಾರ್ಟಿಗೆ ಬಂದಿದ್ದೀನಿ, ಅಲ್ಲೇ ಪಕ್ಕದಲ್ಲಿ ಇನ್ನೊಂದಿದೆ, ಅಲ್ಲಿಗೆ ಬಂದಿದ್ದೀನಿ. ಇಲ್ಲೇನಾದರೂ ಸಿಗುತ್ತೆ ನೋಡೋಣ ಬನ್ನಿ. ಇಲ್ಲಿ ಅದು ಇದು ಸ್ನ್ಯಾಕ್ಸ್ ಎಲ್ಲ ಇದೆ, ಬಟ್ ಅವನು ಇದೆಲ್ಲ ತಿನ್ನಲ್ಲ. ಮನೇಲಿ ಮಾಡಿದ್ರೆ ತಿಂತಾನೆ, ಪ್ಯಾಕೆಟ್ ಫುಡ್ ತಿನ್ನಲ್ಲ. ಏನು ಮಾಡಲಿ ನಾನು? ನಿಜ ತಲೆ ನೋಡ್ತಾ ಇದೆ ಗೈಸ್. ಗ್ರೀನ್ ಆ್ಯಪಲ್ ತೊಗೊಂಡಿದ್ದು, ಒಂದು ಬ್ರೋಕಲಿ ತೊಗೊಂಡಿದ್ರು ಆಗಿರೋದು, ಕ್ಯಾಪ್ಸಿಕಮ್ ತೊಗೊಂಡಿದ್ರು ಆಗಿರೋದು. ಗ್ರೀನ್ ಆ್ಯಪಲ್ ತೊಗೊಂಡು ನಾನು ತಪ್ಪು ಮಾಡಿಬಿಟ್ಟೆ ಗೈಸ್. 50 ರೂಪೀಸ್ ಗೈಸ್ ಕೊಟ್ಟೆ ಒಂದೇ ಒಂದು ಗ್ರೀನ್ ಆ್ಯಪಲ್ಗೆ, ಅಷ್ಟೊಂದು ಪ್ರೈಸೇ ಇಲ್ಲ ಗೈಸ್. ಸೀರಿಯಸ್ಲಿ ತುಂಬ ಕಷ್ಟ ಇದೆ ಹುಡ್ಕೋದು. ನೋಡೋಣ ಗೈಸ್, ಏನು ಸಿಗ್ತಾ ಇಲ್ಲ ಗೈಸ್. ಆ್ಯಕ್ಚುಲಿ ಬ್ರೌನ್ ಕಲರಿಗೆ, ನಂಗೆ ಗೊತ್ತಿಲ್ಲ ಕೇಳಿಸ್ತಾ ಇದೆಯೋ ಇಲ್ವೋ ಅಂತ, ಬ್ರೌನ್ ಕಲರಿಗೆ ಜಾಮೂನ್ ತಗೊಳ್ಳೋಣ ಅಂತ ಹೋದೆ. ಬಟ್ ಅಲ್ಲಿ GRB ಜಾಮೂನ್ ಇದೆ, 100% ಅವ್ನು ತಿನ್ನಲ್ಲ. ಅವನಿಗೆ ಫ್ರೆಶ್ ಆಗಿ ಮಾಡ್ತಾರೆ ಗೊತ್ತಾ, ಕೆಲವು ಬೇಕ್ರಿಗಳಲ್ಲಿ ಫ್ರೆಶ್ ಆಗಿ ಮಾಡ್ತಾರೆ. ಅಂಥದ್ದಾದರೆ ಪರವಾಗಿಲ್ಲ, ಬಿಕಾಸ್ ಬ್ರೌನ್ ಕಲರ್ ಅಲ್ವಾ, ತಿಂತಾನೆ ಅಂತ ತಲೆಗೆ ಬಂತು. ಹೋದೆ, ಅಲ್ಲಿರಲಿಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇನ್ನೂ ನಾನು 5 ಕಲರ್ ತೊಗೊಂಡಿಲ್ಲ. ಏನು ಮಾಡೋದು ಏನು ನೆನಪಾಗ್ತಾ ಇಲ್ಲ ನನಗೆ ಗೈಸ್. ಬೇರೆ ಕಡೆ ಹೋಗೋಣ, ಇಲ್ಲ ಆನ್ಲೈನಲ್ಲಾದರೂ ನೋಡ್ತಿದ್ದೆ.
ಇವ್ನು ಏನು ತಿನ್ನಲ್ಲ, ನಂಗೆ ತಿನ್ನೋದೊಂದು ಬಿಟ್ಟರೆ ಅವನಿಗೆ ತಿನ್ನೋದಂದರೆ ತುಂಬ ಇಷ್ಟ ಆಯಿತಾ, ಅದು ಇದು ಅಂದರೆ ಲೈಕ್ ಹೆಲ್ದಿಯಾಗಿ. ಸೊ ಅದನ್ನೇನಾದ್ರು ತೊಗೊಳ್ಳೋಣ ಅಂದರೆ ಅದು ಏನೂ ತಲೆಗೆ ಬರ್ತಾಯಿಲ್ಲ. ತಿನ್ನೋದು ಬಿಟ್ಟರೆ ಬೇರೆ ಏನಾದ್ರು ತೊಗೊಳ್ಳೋಣ ಅಂತಂದರೆ ಏನಿಲ್ಲ. ತಿನ್ನೋದ್ರಲ್ಲೂ ಹೆಲ್ದಿಯಾಗಿರಬೇಕು, ಜೊತೆಗೆ ಮನೇಲಿ ಮಾಡಿರೋದಾಗಿರಬೇಕು, ಲೈಕ್ ಪ್ರಿಸರ್ವೇಟಿವ್ ಇರಬಾರ್ದು. ಏನೇನೇನೇನೋ ಗುರು, ಒಂದು ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಇನ್ನೂ 5 ಕಲರ್ ಬಾಕಿ ಇದೆ ನಾನು ತೊಗೊಳ್ಳೋದು. ಏನು ತೊಗೊಳ್ಳೋದು ಗೊತ್ತಾಗ್ತಾ ಇಲ್ವಲ್ಲ. ಸೊ ನೋಡೋಣ ಯಾವ್ದು ತೊಗೊಳ್ಳೋಣ, ಏನು ಸಿಗುತ್ತೆ ಯೋಚನೆ ಮಾಡಿ ತೊಗೊಳ್ಳೋಣ. ಅವನಿಗೆ ಯೂಸ್ ಆಗಬೇಕಲ್ವ ನಾನು ತೊಗೊಳ್ಳೋದು. ಸುಮ್ಮನೆ ರ್ಯಾಂಡಮಾಗಿ ಏನೋ ಒಂದು ಕಲರ್ ಸಿಕ್ತು ಅಂತ ತೊಗೊಬಿಟ್ರೆ ಅವ್ನಿಗೆ ಯೂಸ್ ಆಗೋಲ್ಲ. ಸೊ ಅವ್ನಿಗೆ ಯೂಸ್ ಆಗೋವಂಥ ತೊಗೋಬೇಕು. ಅವ್ನಿಗೇನು ಯೂಸ್ ಆಗುತ್ತೆ ಅಂತ ಯೋಚನೆ ಮಾಡಿ ನಾನು ಆನ್ಲೈನ್ ಏನಾದರೂ ನೋಡ್ರಿ ಆರ್ಡ್ರ್ ಮಾಡ್ತೀನಿ, ಆರೆಲ್ಸ್ ಹೋಗಿ ತೊಗೊಬರೋದು ಏನು ಮಾಡೋದು ಯೋಚನೆ ಮಾಡ್ತೀನಿ. ಗೈಸ್ ನಂಗೆ ಆಲ್ಮೋಸ್ಟ್ ಸಿಕ್ಕಿದ್ದಾವೆ, 8 ಪ್ರಾಡಕ್ಟ್ ಸಿಕ್ಕಿದ್ದಾವೆ, ಅಂದರೆ 8 ಕಲರು. ಇನ್ನು 2 ಕಲರ್ ಬೇಕು. ಸೊ ಇವಳು ಯಾವುದೋ ಒಂದು ಶಾಪ್ಗೆ ಹೋಗಿದ್ದು, ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವಳಿಗೇನು ಸಿಕ್ಕಿಲ್ಲ ಅಂತ. ಸೊ ಇವಾಗ ಇನ್ನು ನನಗೆ 2 ಬೇಕಾಗಿರೋದು. ಒಂದು ಆ್ಯಕ್ಚುಲಿ ನಾನು ಒಂದು ಕಲರ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಗ್ರೀನ್ ಒಂದು ಬೇಜಾನ್ ಸಿಕ್ಬಿಡ್ತು. ನನಗೆ ಬೇಕಲ್ವಾ? ಹೌದಾ, ಕಮ್ಮಿ ಇತ್ತ ಇಲ್ಲಿ? ಎಷ್ಟು ಡಿಫ್ರೆನ್ಸ್ ಇತ್ತು? ತುಂಬ ಡಿಫ್ರೆನ್ಸಾ? ಎಷ್ಟು? ಹಾಂ ಹೌದು. ಪ್ರೈಸು? ಓಕೆ. ಆ್ಯಂಡ್ ನಂಗೆ ಇನ್ನು 2 ಪ್ರಾಡಕ್ಟ್ ಬೇಕು, ಅದು ನೋಡೋಣ ಆನ್ಲೈನಲ್ಲಿ ಚೆಕ್ ಮಾಡ್ತೀನಿ. ಸಿಗಲಿಲ್ಲ ಅಂದರೆ ಅಷ್ಟೇ. 8 ಏನು ತಂದಿದ್ದೀವಿ ಅಷ್ಟೇ. ಓಕೆ, ಮನೆಗೆ ಹೋಗಿ ಆ್ಯಕ್ಚುಲಿ ಒಂದು ವಿಡಿಯೋ ಬೇರೆ ಪೋಸ್ಟ್ ಮಾಡಬೇಕು, ಟೈಮ್ ಆಗಿದೆ. ಯಾಕೆ ಪಾಪು ಸುಸ್ತಾಯ್ತಾ? ಹಿಂಗೆ ಕೂತಿದ್ಯಾ? ಗೈಸ್ ನಾನು ಆಲ್ರೆಡಿ ಬಂದು ಇಷ್ಟು ಕಲ್ಲಂಗಡಿ ಹಣ್ಣು ತಿಂದಿದ್ದೀನಿ. ಇವಳು ಅವಾಗಿದ್ದ ಸೈಕಾಗ್ಬಿಟ್ಟವಳೆ. 10 ಕಲರ್ ಪ್ರಾಡಕ್ಟ್ ತರೋಕ್ಕಾಗಿಲ್ಲ ನಿನ್ನ ಕೈಲಿ. ಹಾಂ, ನೀನೊಂದು ಹೆಂಗ್ಸ. ಅಯ್ಯೋ, ಏನದು ಮನುಷ್ಯರಿಗಾದ್ರೆ ತರ್ಬೋದು, ನಮ್ಮ ಮನೇಲಿರೋ ಪ್ರಾಣಿ ಏನಪ್ಪಾ ತರೋದು. ಹಲೋ, ಚಾಲೆಂಜ್ ಅಲ್ಲೇನು ನನಗೆ ತರಬೇಕು ಅಥವಾ ನಾನು ನಿನಗೆ ತರಬೇಕು ಅನ್ನೋದೇನು ಇರಲಿಲ್ಲ. ತರಬೇಕು, ನಿನಗೆ ಯೂಸ್ ಆಗೋದೇ ತರಬೇಕು. ಏನೇನೋ ತಂದ್ಬಿಟ್ಟು ಮನೆಗೆ ಅಡುಗೆ ಸಾವಿರ ಸಿಗ್ತದೆ, ಅದನ್ನ ತಂದ್ಬಿಟ್ಟು ಇಟ್ಬಿಡ್ಲ. ಇಬ್ಬರಿಗೂ ಯೂಸ್ ಆಗೋದು ತರ್ಬೋದಿತ್ತು ತಾರೆ ಅಟ್ಲೀಸ್ಟ್. ಹಂಗಲ್ಲ, ಚಾಲೆಂಜ್ ಅಂದ್ರೆ ಚಾಲೆಂಜ್. ನಿನಗೆ ಯೂಸ್ ಆಗೋದೇ ತರಬೇಕು. ಅದು ನಿನ್ ಮಗಳಿಗೆ ಯೂಸ್ ಆಗುತ್ತೆ. ಸಚ್ಚೋ ತಗೋ ಎಲ್ಲೋ ಕಲರ್ ಅಂತ ಕೊಡ್ಲ ನಾನು? ಏನಿಲ್ಲ, ಏನ್ ಹೇಳ್ತೆ? ಆತರ ಏನು ಹೇಳಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಚಾಲೆಂಜ್ ಇರೋದೇ ಹಂಗೆ, ಹೇಳೋದು ಬಿಡೋದು ಅಲ್ಲ, ಅದು ಕಾಮನ್ ಸೆನ್ಸ್. ನಂಗೆ ನಿಜ ಗೊತ್ತಿಲ್ಲ, ಹಂಗಂತ ನಾನು ಮನೆಗೆ ಯೂಸ್ ಆಗುತ್ತೆ ತಂದ್ಬಿಟ್ಟಿದೀನಿ. ಏನ್ ಮಾಡ್ಲಿ? ನಂಗೆ ಗೊತ್ತಿಲ್ಲ. ಅದು ಚಾಲೆಂಜ್ ಅಕ್ಸೆಪ್ಟಬಲ್ ಅಲ್ಲ ಗೈಸ್, ಅದು ಅಷ್ಟೇ. ನನಗೆ ಹೇಳಿದೆ ಅಲ್ಲ. ಈಗ ನಿಂಬೆಹಣ್ಣು, ಕೊತ್ತಂಬರಿ ಎಲ್ಲ ತಂದ್ಬಿಟ್ಟು ನೀನ್ ಯೂಸ್ ಮಾಡಲ್ವಾ? ಅದ್ರೆಲ್ಲ ನಾನ್ ಏನ್ ಮಾಡ್ಲಿ? ಅಷ್ಟೇ, ನಾವಿಬ್ರೇ ಇರೋದ್ ಮನೇಲಿ, ನಮ್ಗೆ ಯೂಸ್ ಆಗೋದು. ಅಲ್ಲ, ಎಲ್ಲ ಕಲರ್ ಒಂದೊಂದ್ ತರಕಾರಿ ತಂದ್ರೆ ಮುಗ್ದೆ ಹೋಯ್ತು. ಹಂಗೆ ಆತರ ಎಲ್ಲ ಕಲರ್ ಸಿಗಲ್ಲಮ್ಮ. ಓ, ಏನೋ 1-2 ಆದ್ರೆ ಓಕೆ, ಎಲ್ಲ ಒಪ್ಕೊಳಕ್ ಆಗಲ್ಲ ಗೈಸ್. ಅದನ್ನ ಏನ್ ಮಾಡೋದು? ಸರಿ, ರಿವೀಲ್ ಮಾಡೋಣ ಬಾ. ನಾನ್ 2x ಮಾಡಿದೀನಿ. ಸರಿ, ರಿವೀಲ್ ಮಾಡೋಣ ಬಾ. ಏನ ಇಲ್ಲ, ನನ್ಗಿನ್ನ 5 ಸಿಗ್ಬೇಕು. 5 ಸಿಗ್ಬೇಕಾ? ತಲೆನೋವು ಅಲ್ಲ, ಏನಾದ್ರು ಸರಿ ಏನಾದ್ರು ಒಂದ್ ಸ್ನಾಕ್ಸ್ ಏನಾದ್ರು ಎತ್ಕೊಳ್ಳೋಣ. ಅಯ್ಯೋ, ಪ್ರಿಸರ್ವೇಟಿವ್ ಓದ್ತಿದ್ನಲ್ಲ, ಆಗೋಯ್ತದೆ, ಮುಗ್ದೋಯ್ತದೆ. ಸರಿ, ನಾನ್ ತಿಂತೀನಿ, ತಗೊಳ್ಳ ಅದನ್ನ. ಏನ್ ಮಾಡೋದು ಗೈಸಿ, ಇಂತ ಉಪ್ಪು ತಲೆ ನೋವು ಬಂದ್ಬಿಡ್ತು. ಆಮೇಲೆ ಇನ್ನೂ ಒಂದೇನ್ ಗೊತ್ತಾ, ಅಕಸ್ಮಾತ್ ನಾನು ಏನಾದ್ರು ತಂದ್ರೆ, ಪಾಪು ಇಷ್ಟೊಂದು ಕೊಟ್ಟು ಯಾಕೆ ತಂದೆ ನೀನು, ಪ್ರೈಸ್ ಜಾಸ್ತಿ ಇದು, ಗೊತ್ತಾಗೋದ್ ಬೇಡ, ಅದಕ್ಕೂ ಹೇಳ್ತೇನೆ ಗೈಸ್. ಎಲ್ಲಾ ಕಡೆಯಿಂದ ಯೋಚನೆ ಮಾಡಿ ನನ್ನ ತಲೆ ಕೆಟ್ಟೋಗೈತೆ ಗೈಸ್. ಸರಿ ಆಯ್ತು, ಆರಾಮಾಗಿರು. ಆನ್ಲೈನೇ ಮಾಡು ಮಿಕ್ಕಿದ ಐಟಮ್. ಆನ್ಲೈನಲ್ಲಿ ಏನು ಸಿಗ್ತಾ ಇಲ್ವಲ್ಲ, ಏನ್ ಮಾಡ್ಲಿ ನಾನು? ಸರಿ ಆಯ್ತು, 5 ಮಾಡೋಣ ಬಾ. ಬೇಡ ಬೇಡ ಬೇಡ, ಫುಲ್ ಮಾಡ್ಬೇಕು. ಚಾಲೆಂಜ್ ಕಂಪ್ಲೀಟ್ ಆಗ್ಬೇಕು. ನಾನು ಸೋಲಕ್ ರೆಡಿ. ಆಯ್ತು, ಟೈಮ್ ಇದೆ ಇನ್ನ. ನನ್ಗೆ 2 ಸಿಗ್ಬೇಕಿನ್ನ. ಹೋಗು, ಹಣ್ಣು ತಿನ್ನು, ಕಲ್ಲಂಗಡಿ ಹಣ್ಣು ತಂದಿದ್ದೀನಿ, ತಂಪಾಗು. ಹೋಗು, ತಲೆನೋವು ಎಲ್ಲ ರಿಫ್ರೆಶ್ ಆಗುತ್ತೆ. ಗೋ ಗೋ. ಸೊ
ಸೊ ಗೈಸ್ ನಾನು ಪಿಂಕು ಮತ್ತು ಪರ್ಪಲ್ಗೆ ಇದನ್ನು ತೊಗೊಂಡಿದ್ದೀನಿ. ಐ ಥಿಂಕ್ ಇದು ಓಕೆ ಆಗುತ್ತೆ ಅನಿಸುತ್ತೆ. ಗೈಸ್ ಏನು ಗೈಸ್ ಬ್ಲ್ಯಾಕ್ ಕಲರೇ ಸಿಗ್ತಾ ಇಲ್ಲ ನನಗೆ. ಇಲ್ಲೇನೋ ಬಳೆ ಶಾಪಿಗೆ ಬಂದೆ ತೊಗೊಳ್ಳೋಣ ಅಂತ ಮರ್ತೋಗ್ಬಿಟ್ಟೆ ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋದನ್ನ. ಇಲ್ಲೊಂದಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಸೊ ಎಲ್ಲ ಸಿಕ್ತು ಆಲ್ಮೋಸ್ಟು. ಬ್ಲ್ಯಾಕ್ ಒಂದು ಬ್ಲ್ಯಾಕಿಗೆ ನಾನು ಸೀಸರ್ ತೊಗೊಂಡಿದ್ದೀನಿ. ಸೊ ಬನ್ನಿ ಇದು ಬಿಲ್ ಹಾಕ್ಸ್ಬಿಟ್ಟು ಹೋಗುವ. ಫೈನಲಿ 10 ಕಲರ್ನು ತಂದಾಯ್ತು. ನನಗಂತೂ ಹುಡ್ಕೋ ಅಷ್ಟರಲ್ಲಿ ತಲೆ ನೋವು ಬಂದು ತಲೆ ಚಿಟ್ಟಿಡ್ದು ಕೂತಿದ್ದೀನಿ. ಅಲ್ಲಿ ಅಂಗಡಿಗೆ ಹೋದ್ಮೇಲೆ ಓಕೆ ಇದೆಲ್ಲ ಓಕೆ ಇದು ಸಿಗ್ಲಿಲ್ವಾ ಇದು ತೊಗೊಳ್ಳೋಣ ಅಂತ ನನಗೆ ಜ್ಞಾಪಕ ಬಂತು. ಸೊ ಇವಾಗ ಒಂದೊಂದೇ ಕಲರ್ ಚಾಲೆಂಜ್ಗೆ ನನಗೇನ್ ಬೇಕೋ ಅದನ್ನ ತಗೋಬಾರೋ ಅಂದ್ರೆ ದಿನಸಿ ಐಟಮ್ ತಂದಿದ್ದೀನಿ ಅಂತ ಹೇಳ್ತೀನಿ. ಇಲ್ಲ ಗೈಸ್ ಹೇಳಿಲ್ಲ ಮುಂಚೆ, ನೀವು ಬೇಕಾದ್ರೆ ನೋಡಿ ವಿಡಿಯೋದಲ್ಲಿ. ನಂಗೆ ಹೇಳ್ಬೇಕಿತ್ತು ನೀನ್ ಮುಂಚೆನೆ. ಅಲ್ಲ ಕಾಮನ್ ಸೆನ್ಸ್ ಗುರು, ನನಗೇನ್ ಬೇಕೋ ಅದನ್ನ ತರಬೇಕು. ಮನೆಗೆ ದಿನಸಿ ತಂದಿದ್ರೆ ಇವಾಗ ಫಸ್ಟ್ ನೋಡೋಣ ಅದೇನೇನ್ ತಂದವನೆ ಅಂತ ಗೈಸ್. ಓಕೆ ಗೈಸ್ ಇವಾಗ ರಿವೀಲ್ ಮಾಡೋಣ. ನೀನು ಒಂದೊಂದೇ ಕಲರ್ ಹೇಳ್ತಾ ಹೋಗು. ಫೋನ್ ನೋಡ್ಕೊಂಡು ನಾನು ರಿವೀಲ್ ಮಾಡ್ತೀನಿ. ಫೋನ್ ನೋಡ್ಕೊಂಡ. ಫಸ್ಟ್ ಕಲರ್ ಇಸ್ ಸಾರಿ ಪಿಂಕ್. ಪಿಂಕಾ? ಇವಾಗ ಏನೋ ಒಂದು ಆಗಿದೆ. ಪಿಂಕ್ ನೇಲ್ ಪಾಲಿಶ್. ಅಯ್ಯೋ ಇನ್ನೊಂದು ಎರಡು ತರದಲ್ವಾ? ಕಾಟನ್ ಇದು ಮೇ ಬಿ. ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಜ ಟವರ್ ತರಣ ಅಂತ ಅನ್ಕೊಂಡಿದ್ದೆ. ಸಖತ್ ಯೂಸ್ ಆಗುತ್ತೆ ಇದು. ನೆಕ್ಸ್ಟ್ ಬ್ಲೂ. ಬ್ಲೂನಾ? ಅಯ್ಯೋ ಬ್ಲೂ ತಂದೆ. ಒಂದು ನಿಮಿಷ ಇರು ಬಂದೆ. ಯಾಕೆ ಬ್ಲೂ ಕಲರು ಅದು ಯಾಕೆ ಹೇಳಂಗಿಲ್ಲ. ಅಯ್ಯೋ ನಾನು ಸೊ ಬ್ಲೂ ಕಲರ್ ಇಸ್ ನಂದಿನಿ. ಗುರು ನಾನು ಹಾಲೇ ನಂದಿನಿ ಹಾಲು. ನೋಡಿ ಗೈಸ್ ನಾನು ಏನ್ ಮಾಡ್ಲಿ, ಇಲ್ಲಿ ಇಟ್ಟಿರ್ತೀನಿ ಎಲ್ಲ ಐಟಮ್. ಇಲ್ಲಿ ಇಟ್ಕೊಳ್ಳೋದು ಎಲ್ಲ ಕಲರ್ದು ಒಂದು ನೈಲ್ ಪಾಲಿಶ್ ತಂದಿದ್ರೆ ಗಿಡ ಜೊತೆಗೆ. ಗೈಸ್ ನಿಜ ನಂಗೆ ಗೊತ್ತಿರ್ಲಿಲ್ಲ ಇವಳಿಗೆ ಇಷ್ಟ ಆಗಿರೋ ಅಂತದ್ದು ಐಟಮ್ ತರಬೇಕು, ಪ್ರಾಡಕ್ಟ್ಸ್ ತರಬೇಕಂತ. ನಾನು ಹೆಂಗೆ ಅಂದ್ರೆ ಓವರ್ ಆಲ್ ಓಕೆ ಕಲರ್ ಚಾಲೆಂಜ್ ಬ್ಲೈಂಡ್ ಆಗಿ ಓಕೆ ಆ ಕಲರ್ ರಿಲೇಟೆಡ್ ಏನಾದ್ರು ಒಂದು ಐಟಮ್ ಅಂತ ನಾನು ಅನ್ಕೊಂಡೆ. ಇವಳು ಹೇಳ್ತಾ ಇದ್ದಾಳೆ ಇವಾಗ ಜಸ್ಟ್ ಗಾಡಿಲಿ ಬರ್ಬೇಕಾದ್ರೆ ಹೇಳ್ತಾ ಇದ್ದಾಳೆ ನನಗೆ ಇಷ್ಟ ಆಗೋದ್ನೇ ತರಬೇಕು ನೀನು ಅಂತ. ನಾ ಏನ್ ಮಾಡಿ ಇದ್ರ ಬದಲು ದಿನಸಿ ಶಾಪಿಂಗ್ ವ್ಲಾಗ್ ಅಂತ ಮಾಡಿದ್ರೆ ಚೆನ್ನಾಗಿರೋದು ಗೈಸ್. ಸರಿ ನೀನ್ ತೋರ್ಸು. ಪನ್ನೀರ್ ಯಾಕೆಂದ್ರೆ ಡಯಟ್ ಅಲ್ಲಿ ಇದ್ದಾನಲ್ಲ ಅದಕ್ಕೆ ಪನ್ನೀರ್ ತಂದೆ ನಾನು. ಓಕೆ ಥ್ಯಾಂಕ್ ಯು ಸೋ ಮಚ್ ಪಪ್ಪು. ಇವನ್ ಮಾತ್ರ ಮಜಾ ಮಾಡ್ತಾನೆ ಗೈಸ್. ಇವನ್ಗೋಸ್ಕರ ತಂದಿರೋದು. ಆಯ್ತು ಇದ್ರಲ್ಲಿ ಶೇರ್ ಮಾಡ್ತೀನಿ, ಅರ್ಧ ಕೊಡ್ತೀನಿ ತಿನ್ಕೋ. ನಾನು ವ್ಲಾಗ್ ಅಲ್ಲಿ ಮುಂಚೆನೆ ಹೇಳ್ದೆ ಗೊತ್ತಾ, ರೆಡ್ ಕಲರ್ಗೆ ಗೋಬಿ ತಂದ್ಬಿಡು ನನಗೆ ಇಷ್ಟ ಅಂತ ನನ್ ಮಗ. ನಾನು ಅದೆಲ್ಲ ತರದೇ ಇಲ್ಲ. ಸರಿ ನೆಕ್ಸ್ಟ್ ಬೇಗ ಹೇಳು ಕಲರ್. ಆಯ್ತು ಗ್ರೀನ್. ಅಯ್ಯೋ ದೇವ್ರೆ ನೀನೇ ತರಿಸ್ಬಿಟ್ಟು ಫಸ್ಟ್. ಇದೊಂದು ಹೆವಿ ಬಂದಿದೆ. ಹೌದಾ? ಗ್ರೀನ್ ಆಪಲ್. ಏನ್ ಕ್ಯಾಪ್ಸಿಕಮ್ ತಂದಿದ್ಯಾ? ಸಚ್ಚು ಏನ್ ಸಚ್ಚು ಇವನು ನಮ್ಮ ಅಮ್ಮನೂ ನಗ್ತವ್ರೆ. ಹೋಗೋಲ್ಲ ಇನ್ನ ಗೈಸ್. ಇನ್ನೊಂದ್ಸತಿ ಕಲರ್ ಚಾಲೆಂಜ್ ಮಾಡ್ತೀವಿ ಗೈಸ್. ನಾನು ಏನ್ ಮಾಡ್ಲಿ ಹೇಳಿ, ಅವ್ಳು ಮುಂಚೆನೆ ಹೇಳಿದ್ರೆ ಇನ್ನು ನಂಗೆ ಇನ್ನೂ ಟಫ್ ಆಗ್ಬಿಟ್ಟಿರೋದು. ಬೇಡ ಬಿಡು ಹೋಗಿ ತಗೋ ತಿನ್ನು. ಓಹೋ ಥ್ಯಾಂಕ್ ಯು ಪಪ್ಪು. ಆರೆಂಜ್. ಆರೆಂಜಾ? ನೀನು ತೋರಿಸ್ಬಿಡು ಫಸ್ಟ್. ಚೆನ್ನಾಗಿದೆ. ಆರೆಂಜ್ ತಂದ್ಬಿಟ್ಟ. ಸಚ್ಚು ಆರೆಂಜ್ ಕಲರ್ ಕುಡಿಲ್ಲ ಕುತ್ಕೊಂಡೇನು. ನಂಗೆ ನಿಜ ಇವಳು ಸಂಬಂಧಪಟ್ಟಾಗ ತರ್ಬೇಕಂತ ಗೊತ್ತಿಲ್ಲ. ಮುಂಚೆನೆ ಹೇಳ್ಬೇಕು. ನನ್ನ ಕೇಳ್ಬೇಕಲ್ವಾ? ಅಲ್ಲ ಕಾಮನ್ ಸೆನ್ಸ್ ಅಲ್ವಾ ಸಚ್ಚು?
ನೆಕ್ಸ್ಟ್ ಕಲರ್ ಹೇಳು. ಎಲ್ಲೋ 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 ಯುವರ್ ಫೇವ್ರೆಟ್. ಅಯ್ಯೋ ಹಾ ಗಮ ಬಂದೆ ನೋಡು. ಫೈನಲಿ ತಗೋ ತಗೋ. ಅಯ್ಯೋ ಪಾಪು ಸೋ ಸ್ವೀಟ್ ಆಫ್ ಯು ಪಾಪು. ನಂಗೆ ನಿಜ ನಗು ಅಂದ್ರೆ ನಗು, ಒಂದ್ ಕಡೆ ಅವಮಾನ ಬೇರೆ. ಗೈಸ್ ಮೆಣಸಿನ್ಕಾಯಿ ಹಾಲು ಎಣ್ಣೆ ಕುಡ್ಕೊಳ್ಳ ತಿನ್ಕೊಳ್ಳ ಏನ್ ಮಾಡಿ ನನ್ಗ 3 ತಿನ್ನಲ್ಲ ಗೈಸ್. ನಾನು ಮೆಣಸಿನ್ಕಾಯಿ ತಿಂತೀಯಲ್ಲ, ಅಡ್ಗೆ ತಿಂತೀನಿ ಕೂತ್ಕೊಂಡು ಮೆಣಸಿನ್ಕಾಯಿ. ಅಡ್ಗೆ ಹಾಕೊಂಡು ತಿನ್ನಲ್ವಾ? ಸರಿ ಆಯ್ತು. ಬ್ಲಾಕ್ ಏನ್ ತಂದಿದ್ಯಾ? ಇದನ್ನ ಕುಡಿಯಲ್ಲ ಸಚ್ಚು ನಾವು. ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ. ನಾನು ಬ್ಲಾಕ್ ಎಲ್ಲ ಕಡೆ ನಾವ್ ಆಕ್ಚುಲಿ ಯಾವ್ದು ಡ್ರಿಂಕ್ಸ್ ಕುಡಿಯಲ್ಲ. ಇದು ನೀವು ತಂದವನೇ ಅಂದ್ರೆ ನನ್ಗೆ ಏನದು ಆಶ್ಚರ್ಯ. ನಾನು ಎಲ್ಲ ಕಡೆ ಹುಡುಕ್ತೆ, ಬ್ಲಾಕ್ ಸಿಗ್ಲೇ ಇಲ್ಲ. ಬ್ಲಾಕ್ ನೈಲ್ ಪಾಲಿಶ್ ತಂದಿದ್ರಾಗ ಹೋಗಿರೋದು, ಬ್ಲಾಕ್ ಬಳೆ ತಂದಿದ್ರಾಗ ಹೋಗಿರೋದು. ನಮ್ಗೆ ಎಷ್ಟು ಆಪ್ಷನ್ ಇರುತ್ತೆ ಗೈಸ್ ತರಕ್ಕೆ. ನಿಮ್ಗೆ ಏನೇನೋ ಹೋಗಿ ತಂದಿದ್ರೆ ತಾನೇ ಗೊತ್ತಿರತ್ಕೆ. ಅದಕ್ಕೆ ಅವಾಗ ಹೋಗಿ ಅಂತ ಹೋಗಿ ತರ್ಬೇಕು ಏನಾರ. ಸಾಯಂಕಾಲ ಹೇಳಿದ್ದು ನನಗೆ ಸಂಬಂಧಪಟ್ಟಂತದೇ ತರ್ಬೇಕಂತ, ಅದಕ್ಕೇನೆ ನೈಲ್ ಪಾಲಿಶ್. ಇದು ನಾನು ಕುಡಿತೀನ ಹೋಗಿ. ಇದು ಆಲ್ರೆಡಿ ಬೆಳಗ್ಗೆನೆ ತಗೊಂಡ್ಬಂದಿದ್ದು. ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ ಕುಡಿತೀನ ನಾನು. ಇಲ್ಲ, ಯಾರ ಗೆಸ್ಟ್ ಬಂದ್ರೆ ಕೊಡು. ಗೆಸ್ಟ್ಗೂ ಕೊಡಲ್ಲ ಗೈಸ್, ನಿಂಬೆಹಣ್ಣು ಜ್ಯೂಸ್ ಮಾಡಿರ್ತಾನೆ ಇವ್ರು ಗೆಸ್ಟ್ ಕೊಡು ಅಂತ. ಬಟ್ ಏನ್ ಮಾಡಕ್ಕಾಗಲ್ಲ, ಇದನ್ನ ಯಾರಿಗಾರ ಕೊಡೋದಷ್ಟೇ. ನಾನು ಈಗ ಕೊಡೋದು ನೋಡಿದ್ರೆ ನೀನ್ ಕಳ್ದೈತ್ಯಾ. ಏನು ಬ್ಲಾಕ್ ಕತ್ರಿನಾ? ಏನಕ್ಕೆ? ಸಿಸರು. ನೀನು ಅಡಿಗೆ ಮನೆಯಲ್ಲಿರೋ ಸಿಸರ್ನೆಲ್ಲ ಎತ್ಕೊಂಡು ಎಲ್ಲಂದ್ರೆ ಬಿಸಾಕ್ತಾನೆ ಗೈಸ್. ಅದಕ್ಕೆ ನನಗೆ ಮೀಸೆ ಕಟ್ ಮಾಡ್ಕೊಳಕ ಏನಾರ ಕೊಟ್ಟಿರಿ. ಒಟ್ನಲ್ಲಿ ಯೂಸ್ ಆಗುವಂತದ್ದೇ ತಂದಿದ್ದೀನಿ. ಅಲ್ಲ, ಕಲರ್ ಚಾಲೆಂಜ್ ಅನ್ನೋ ಬದಲು ದಿನಸಿ ಶಾಪಿಂಗ್ ಚಾಲೆಂಜ್ ಮಾಡಿದ್ರೆ ಚೆನ್ನಾಗಿರೋದು ಮೇ ಬಿ. ಸಾರಿ ನಿಜ, ಲಿಟ್ರಲಿ ಸಾರಿ. ನಂಗೆ ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಯ್ತಾ. ಬಟ್ ನೀನು ಲಾಸ್ಟ್ ಅದೇಂಗೆ ಬಾಬು ಸುಮ್ಮನೆ ನೋಡೋ, ನಾನು ನಿಜ ಕೋಪ ಬರ್ಸ್ಬೇಡ. ಏನ್ ಮಾಡ್ತೀಯಾ? ಎಲ್ಲ ವಾಪಸ್ ಇಟ್ಬಿಟ್ಟು ಬೇರೆ ತರ್ತೀಯಾ? ಇಲ್ಲ, ಬೇರೆ ಕಲರ್ ಹೇಳು. ನಂಗೆ ಡಿಸಪಾಯಿಂಟ್ ಆಗ್ತಾ ಇದೆ ವೈಟ್. ತೋರ್ಸ್ ವೈಟ್. ಏನು ಮೊಟ್ಟೆ? ಮೊಟ್ಟೆ ಗಿಟ್ಟೆ ಹೊಡೆದ್ಬಿಟ್ಟಿಯ. ಒಟ್ನಲ್ಲಿ ಅವ್ನು ಬೇಕಾಗಿರೋದು ಇಟ್ಕೊಂಡ್ಬಿಡ್ಬೇಕು ಗೈಸ್. ಅವಲಕ್ಕಿ ನಾವ್ ಇವ್ ಅವಲಕ್ಕಿನೂ ಮಾಡಲ್ಲ ಗೈಸ್. ಇದನ್ನ ತಂದವನಲ್ಲ ಗೈಸ್ ಇವನು. ಇದೇ ಕಡೆ ಮಾಡೋದು. ದಪ್ಪ ಅವಲಕ್ಕಿ, ಇದು ಪೇಪರ್ ಅವಲಕ್ಕಿ. ಅದ್ ಗೊತ್ತಾಗ್ಲಿಲ್ಲ ನನಗೆ. ಎಲ್ಲ ಏನದು ಅವಲಕ್ಕಿನೇ ಅಂತ ಅನ್ಕೊಂಡಿದ್ದೀನಿ. ಇವನ್ಗೆ ಮಾಡಿರ್ತೀನಿ ಗೈಸ್. ಇದನ್ನ ತಿಂಡಿ. ಈ ಅವಲಕ್ಕಿ ನಾವ್ ಯೂಸ್ ಮಾಡಲ್ಲ ಗೈಸ್. ಇದು ನನ್ನ ಮನೇಲೆ ಇನ್ನೂ ಅರ್ಧ ಪ್ಯಾಕೆಟ್ ಹಂಗೆ ಬಿದ್ದೈತೆ. ದಪ್ಪ ಅವಲಕ್ಕಿ ಯೂಸ್ ಮಾಡೋದು, ಇದು ಯೂಸ್ ಮಾಡಲ್ಲ ನೋಡಿ. ವೆಂಟ್ ರಾಂಗ್ ಗೈಸ್, ನಿಜ ನಂಗೆ ಗೊತ್ತಿಲ್ಲ. ರೆಡ್ ಟೊಮ್ಯಾಟೊ. ಹೌದಾ? ಆಪಲ್ ನೋಡಿದೆ 280 ರೂಪಾಯಿ ಇತ್ತು ಕೆಜಿ, ಅದಕ್ಕೆ ನಾನು ನೀರು ಟೊಮೆಟೊ ತಿಂದಿದ್ಯಾ? ಟೊಮೆಟೊ ನಾನು ತಿಂದಿರಾ? ಇದು ಅಡಿಗೆಗೆಲ್ಲ ಯೂಸ್ ಮಾಡಬಹುದು. ಸೇಮ್ ಏನೋ ಒಂದು ಪ್ರಾಡಕ್ಟ್ ತಂದಿದ್ದೀನಿ, ನಾನು 3 ತಂದಿದ್ದೀನಿ. ಸೇಮ್ ನೋಡಿ ಗೈಸ್ ಟೊಮೆಟೊ. ಸೊ ಆಮೇಲೆ ಬ್ರೌನು ನಾನು ಆಕ್ಚುಲಿ ತುಂಬಾ ಹೆಲ್ದಿ ತಂದೀನಿ. ಸ್ವೀಟ್ ವಾಪಸ್ ಸ್ವೀಟ್ ಪೊಟೆಟೊ ಪಿಂಕ್ ಅದು ಬ್ರೌನ್ ಅಲ್ಲ. ಅದು ಪಿಂಕ್, ಇದು ಬ್ರೌನ್ ಅಂತಾನೆ ಇರೋದು. ಇದ್ರ ಈ ಅದೇನದು ಮರ್ಗೆಡ್ಸು, ಅದು ಬ್ರೌನ್, ಇದು ಪಿಂಕ್. ಇದು ಹೌದಾ? ನಮ್ ಕಡೆ ಬ್ರೌನ್ ಅಂತಾನೆ ಅಂತೀವಿ. ನಿಮ್ ಕಡೆ ಇದೆ. ನಾನು ಹೇಳಿಲ್ವ ಗೈಸ್ ಇನ್ನು ಕಲರ್ ಪ್ಲೇನೆಸ್ ಅಂತ. ನೋಡಿ ಪಿಂಕ್ ಅಂತ ಅಂದ್ಬಿಟ್ಟು ಬ್ರೌನ್ ತಂದವ್ರಿ. ಪಿಂಕ್ ಅದು ತಗೋ. ಅಯ್ಯೋ, ನನಗೆ ಟವಲ್ ಅವಶ್ಯಕತೆ ತುಂಬಾ ಇತ್ತು. ಎಲ್ಡಲ್ ಟವಲ್ ತಂದಿದೆ. ಬೇರೆ ಹೇಳು. ಪರ್ಪಲ್ ಲಾಸ್ಟ್. ಪರ್ಪಲ್ ನಾನೇ ಫಸ್ಟ್ ತೋರಿಸ್ತೀನಿ. ಇದು ಒಂದೇ ಗೈಸ್ ಇಷ್ಟ್ರಲ್ಲಿ ಯೂಸ್ ಆಗ. ಓ ಅದೊಂದ್ ಬೇರೆ ಐತಲ್ವಾ? ಗೋಲ್ಡ್ ವಿನ್ನರ್ ಎಣ್ಣೆ ಕುಡಿತೀರಿ ಲೋಟಕ್ಕೆ ಹಾಕೊಂಡ. ಅಯ್ಯೋ ಮೈದಿಕ ಜಿಂಕ್ತದಳೆ.
ಗೈಸ್ ಎಲ್ಲ ನಿಜ, ಎಲ್ಲ ನನ್ಗೆ ಯೂಸ್ ಆಗುವಂತದ್ದೇ ತಂದವಳೆ, ಬಟ್ ಇವಳಿಗೆ ಈ ತರ ಆಗ್ತಿತ್ತು. ಸೊ ಓಕೆ ಗೈಸ್, ನನ್ಗೇನ್ ಬೇಜಾರಿಲ್ಲ. ನಾಳೆ ಇನ್ನೊಂದ್ಸತಿ ನಿಮ್ಗೆ ಚಾಲೆಂಜ್ ಮಾಡ್ಸೋಣ. ನೀನ್ ಆಟ ಆಡ್ಬೇಡ. ಇದನ್ ತರಕ್ಕೆ ಅಲ್ಲಿ ಎಷ್ಟು 3 ಅಂಗಡಿ ಹುಡುಕಿದೀನಿ, ಅಲ್ಲಿ ಕಲರ್ ಹುಡ್ಕೊಂಡು. ಆದ್ರೆ ಚಿಪ್ಸ್ ತಿನ್ನಲ್ಲ, ಚಾಕ್ಲೇಟ್ ತಿನ್ನಲ್ಲ, ನಾನ್ ತಿನ್ನಲ್ಲ, ಜ್ಯೂಸ್ ಕುಡಿಯಲ್ಲ, ಪ್ಯಾಕೆಟ್ ಐಟಮ್ ಏನು ತಿನ್ನಲ್ಲ. ನಾನು ಪ್ಯಾಕೆಟ್ ಐಟಮ್ ತಿನ್ನಲ್ಲ, ಆದ್ರೆ ಅಲ್ಲೇ ಮಾಡ್ತಾರಲ್ಲ ಚಿಪ್ಸ್, ಅದನ್ನ ತಿಂತೀನಿ. ಎಲ್ಲೋ ಅದನ್ನ ತರ್ಬೋದಿತ್ತು ತಾನೆ. ಅವ್ರು ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆದ್ರೆ ನಂಗೆ ಇಷ್ಟ ಆಗಿಲ್ಲ ಗೈಸ್. ಇನ್ನೊಂದು ವ್ಲಾಗ್ ಮಾಡ್ಬೇಕು ಅಂತ ಅಂದ್ರೆ, ಇನ್ನೊಂದು ವ್ಲಾಗ್ ಇವನು ನನಗಂತ ಇವನ್ ಮಾತ್ರ ತರಬೇಕು ಅನ್ನೋದಾದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಓಕೆ ಪ್ಲೀಸ್ ಕಮೆಂಟ್ ಮಾಡಿ. ನಂಗಂತೂ ನಿಜ ಬೇಜಾರಾಗ್ಬಿಟ್ಟಿದೆ ನೋಡಿ. ಎಲ್ಲ ಆ ಮೆಣಸಿನ್ಕಾಯಿ, ಹಾಲು, ಎಣ್ಣೆ, ಅವಲಕ್ಕಿ, ಟೊಮೆಟೊ, ಅವಲಕ್ಕಿ ಮಾಡಕ್ಕೆ ಕರೆಕ್ಟ್ ಆಗಿ ತಂದವೇ ಗೈಸ್ ಆಯ್ತಾ. ಫಸ್ಟ್ ಎಣ್ಣೆ ಹಾಕಿ, ಆಮೇಲೆ ಮೆಣಸಿನ್ಕಾಯಿ ಹಾಕಿ, ಈರುಳ್ಳಿ ಮನೆ ಐತೆ ಅದಕ್ಕೆ ತಂದಿಲ್ಲ. ಈರುಳ್ಳಿ ಕಲರ್ ಗೊತ್ತಾಗಿಲ್ಲ ಅನ್ಸುತ್ತೆ ಇವ್ನಿಗೆ ಆಯ್ತಾ. ಈರುಳ್ಳಿ ಹಾಕಿ, ಟೊಮೆಟೊ ಹಾಕಿ, ಆಮೇಲೆ ಏನಾದ್ರು ಅವಲಕ್ಕಿ ಹಾಕಿ ಮಾಡ್ಕೊಂಡು ತಿನ್ನು ಅಂತ. ಅವಲಕ್ಕಿಗೆ ಏನಿರ್ಬೇಕೋ ಅದನ್ನ ತಂದವೇ. ಈ ತರ ಅಜೀಬ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನೀನ್ ಮುಂಚೆನೆ ಹೇಳ್ಬೇಕಿತ್ತು. ನಿಜ ನೆಕ್ಸ್ಟ್ ಲೆವೆಲ್ ತರಿವೆ ಗೈಸ್. ನನ್ನ ಮಗಳು ಕರಿತೀನಿ. ವಾ ಬನ್ನಿ. ಅವಳಿಗೆ ಸಾಕಾಗೋಯ್ತು ಗೈಸ್. ಅಯ್ಯೋ ಇವ್ರದ್ದು ಮುಗಿರಿಲ್ಲಪ್ಪ ಅಂತ. ಅಲ್ಲೋಡಿ ಮಂಡಿ ಎಲ್ಲ ತಲೆ ಚುಚ್ಕೋತವಳಿ. ಸಾಕಾಯ್ತಪ್ಪ ಇವ್ರದ್ದು ವಿಡಿಯೋ. ಏನೇ ನಮ್ಮಪ್ಪ ಏನ್ ತಗೊಂಬಂದ್ರೆ ಏನ್ ತಗೊಂಬಂದವನಪ್ಪ. ಹಾಯ್ ಮಾಡೋರ್ಗೆಲ್ಲ ಹಾಯ್. ಹಾಯ್ ಸೇ ಹಾಯ್ ಚಿನ್ನಮ್ಮ. ಫ್ಲೈಂಗ್ ಕಿಸ್ ಕೊಡು ಅವ್ರಿಗೆಲ್ಲ. ವಾವ್ ಸೂಪರ್. ನಮಸ್ತೆ ಮಾಡವ. ನಮಸ್ತೆ ಮಾಡೋರ್ಗೆಲ್ಲ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ನಮಸ್ತೆ ಮಾಡಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ನೀವು, ಹಂಗೆ ವಿಡಿಯೋ ನೋಡ್ತಾ ಇದೀರಾ. ಈ ವ್ಲಾಗ್ ನ ಎಲ್ಲಾದ್ರೂ ಇನ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ಇರೋ ಐಟಮ್ ಎಲ್ಲ ಇವಾಗ ಚಿತ್ತಾಲ್ ಬದಾಲ್ ಮಾಡ್ಬೇಕು. ಅವಳಿಗೆ ಕಲರ್ ಎಲ್ಲ ಕಾಣಿಸ್ತಾ ಇತ್ತಲ್ಲ, ನೋಡ್ಬೇಕು ಮಾಡ್ಬೇಕು. ಅಲ್ಲಿ ಆಯ್ ಮಾಡಿ ಫಸ್ಟ್. ಅಲ್ಲೆಲ್ಲ ಆಯ್ ಮಾಡೋರು ಅವ್ರಿಗೆಲ್ಲ ಮುದ್ದು ಮಗಳೇ. ಇದು ಮಮ್ಮಮ್ ಹೆಂಗ್ ತಿನ್ನೋದು? ಮಮ್ಮಮ್ ಊಟ ಹೆಂಗ್ ತಿನ್ನೋದು ಅಂದ್ರೆ ಹೆಂಗ್ ತೋರಿಸ್ತಾಳೆ. ಹೆಂಗ್ ಮಮ್ಮಮ್ ತಿನ್ನೋದು? ಹೆಂಗೋ ಊಟ ಮಮ್ಮಮ್ ಅಂತ ತಕ್ಷಣ ಅವಳು ದಾಲ್ ಮಮ್ಮಮ್ ಹೆಂಗ್ ತಿನ್ನೋದು? ಓಕೆ ಗೈಸ್, ಬಾಯ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಗೈಸ್, ಬಾಯ್.